ಇನ್ನು ಇವತ್ತು ಸದನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಅನ್ನ ಗುರುಮಿಟ್ಕಲ್ನ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ್ ಆಹಾರ ಸರಬರಾಜು ಇಲಾಖೆ ಸಚಿವರಿಗೆ ಕೇಳಿತು. ಆ ಒಂದು ಪ್ರಶ್ನೆ ಕೇವಲ ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಸೀಮಿತವಾಗಿರೋದೆ, ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಇಡೀ ಕರ್ನಾಟಕಕ್ಕೂ ಕೂಡ ಆ ಒಂದು ವಿಷಯ ಸಂಬಂಧಪಟ್ಟಿದೆ. ಯಾಕಂದ್ರೆ ಈ ರೇಷನ್ ವಿತರಣಾ ವ್ಯವಸ್ಥೆಯಲ್ಲಿ ನಡೀತಿರುವಂತಹ ಭಾರಿ ಅಕ್ರಮ ಮತ್ತು ಕೆಲವೊಂದಿಷ್ಟು ತಾಂಡದ ಜನರಿಗೆ ಆಹಾರ ಧಾನ್ಯ ವಿತರಣೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಅವ್ರು ಏನು ಹೇಳ್ತಾರೆ ಡೀಲರ್ಗಳು ಅಂದರೆ, ನೇರವಾಗಿ ಬನ್ನಿ ನಮ್ಮ ಶಾಪಿಗೆ ಬಂದು ನೀವು ರೇಷನನ್ನು ತಗೊಂಡು ಹೋಗಿ ಅಂತ ಹೇಳ್ತಾರೆ. ಅವರು ಗುರುಮಿಟ್ಕಲ್ನ ಡಾಟಾವನ್ನು ಕೊಟ್ಟಿದ್ದಾರೆ ಶರಣಗೌಡ ಕಂದಕೂರ್ ಅವರು. ಆದರೆ ಈಗ ನಾವು ಈ ಒಂದು ವಿಷಯವನ್ನು ಇಡೀ ಕರ್ನಾಟಕಕ್ಕೂ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಇದು ಸರ್ಕಾರವೋ ಅಥವಾ ಡೀಲರ್ಗಳು ದರ್ಬಾರು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಕೆಲವೊಂದಿಷ್ಟು ಕಡೆ ಉಪಕೇಂದ್ರಗಳನ್ನು ತೆರೀಬೇಕು. 3ರಿಂದ 4 ಕಿಲೋಮೀಟರ್ ದೂರ ಬಂದು ನಾವು ರೇಷನ್ ಏನಾದರೂ ತಗೊಂಡು ಹೋಗ್ತಾ ಇದ್ರೆ ಅಲ್ಲೊಂದು ಉಪಕೇಂದ್ರ ತೆರೆದು ಅಲ್ಲೇ ಅವ್ರಿಗೆ ರೇಷನ್ ಕೊಡಬೇಕು. ಆದರೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ರೇಷನ್ ಅಂಗಡಿಯವರು ಒಂದು 5-6 ಕಿಲೋಮೀಟರ್ ದೂರ ಏನಾದರೂ ಬೇರೆ ಊರಿಗೆ ಬಂದು ರೇಷನ್ ಕೊಟ್ಟರೆ ಅದಕ್ಕೆ ಅವರು ಚಾರ್ಜಸ್ ತಗೊಳ್ತಾರೆ. ಇಲ್ಲ ನಮಗೆ ತರಲಿಕ್ಕೆ ಟ್ರ್ಯಾಕ್ಟರ್ ಬೇಕು, ಟೆಂಪೋದಲ್ಲಿ ತಂದಿದ್ದೀವಿ, ನಾವು ಲಾರಿಯಲ್ಲಿ ತಂದಿದ್ದೀವಿ, ಅದಕ್ಕೆ ಚಾರ್ಜಸ್ ಕೊಡಿ ಅಂತ 20ರಿಂದ 25 ರೂಪಾಯಿ ಒಂದು ರೇಷನ್ ಕಾರ್ಡಿಗೆ ಪಡಿತಾ ಇದ್ದಾರೆ. ಮತ್ತು ನಾವು ತಂಬು ಹೊಡಿಲಿಕ್ಕೆ, ನಾವು ಏನೋ ಬಯೋಮೆಟ್ರಿಕ್ ಮಾಡಲಿಕ್ಕೆ ಅಂತ 20 ರೂಪಾಯಿಗಳನ್ನು ಪಡಿತಾ ಇದ್ದಾರೆ. ಒಟ್ಟು 40 ರೂಪಾಯಿಗಳನ್ನು ಒಬ್ಬ ಪಡಿತರ ಕಾರ್ಡ್ದಾರರಿಂದ ಅವರು ಪಡಿತಾ ಇದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂದರೂ ಕೂಡ ಇವತ್ತಿಗೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 20ರಿಂದ 30 ರೂಪಾಯಿ ಪ್ರತಿ ಪಡಿತರ ಚೀಟಿದಾರರು ಖರ್ಚು ಮಾಡ್ತಾ ಇದ್ದಾರೆ. ಇದು ವಾಸ್ತವ ಅಂಶ. ನಮ್ಮ ಭಾಗದವ್ರಿಗೆ ಗೊತ್ತಿರುತ್ತೆ ಸಿದ್ದರಾಮಯ್ಯ ಅವರೇ, ನಮ್ಮ ಭಾಗದ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಈ ರೀತಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಶರಣಗೌಡ ಕಂದಕೂರ್. ಇನ್ನೊಂದು ವಿಚಾರ, ಅಲ್ಲಿ ಪರಿಷತ್ ಸದಸ್ಯರು ಅಂತೂ ಕೂಡ ಅವ್ರ ಹೆಸರನ್ನು ನೋಡಿ, ಅಧಿಕಾರಿಗಳಿಗೆ ನಾನು ಹೇಳಿದ್ನಲ್ಲ, ನಾನು ಮೊದಲನೇ ಸುದ್ದಿ ಓದುವಾಗ, ಈ ಬೆಳಗಾವಿ ಅಧಿವೇಶನಕ್ಕೆ ಬರುವಂತ ಬೆಂಗಳೂರಿನ ಅಧಿಕಾರಿಗಳು ಕೇವಲ ಜಾಲಿ ಟ್ರಿಪ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅರ್ಧದಷ್ಟು ಡಾಟಾ ಸರಿಯಾಗಿ ಕೊಡ್ತಾ ಇಲ್ಲ. ಅಲ್ಲಿ ಯಾವುದಾದ್ರೂ ಒಂದು ಮಹತ್ವದ ಚರ್ಚೆ ನಡೆಯುವಂಥ ಸಂದರ್ಭ ಅರವಿಂದ್ ಬೆಲ್ಲದವರು ಈ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರು ಮಾಡಿದಾಗ ಅರ್ಧದಷ್ಟು ಅಧಿಕಾರಿಗಳಿರಲಿಲ್ಲ, ಕೇವಲ 2-3 ಸಚಿವರು ಇದ್ರು. ಅಂದರೆ ನಾವು ಪದೇ ಹೇಳ್ತಾ ಇದ್ದೀವಿ, ಬೆಳಗಾವಿ ಅಧಿವೇಶನದಲ್ಲಿ ಏನು ಸುವರ್ಣಸೌಧ ಇದೆ, ಇದು ಕೇವಲ ಟೂರಿಸ್ಟ್ ಸ್ಪಾಟ್ ಆಗಿದೆ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ. ಇವ್ರಿಗೆ ಯಾರಿಗೂ ಕೂಡ ಸೀರಿಯಸ್ನೆಸ್ ಇಲ್ಲ, ಇವ್ರು ಯಾರಿಗೂ ಕೂಡ ಉತ್ತರ ಕರ್ನಾಟಕದ ಉದ್ಧಾರ ಬೇಕಾಗಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಶರಣಗೌಡ ಕಂದಕೂರ್ ಅವರು ಶಾಸಕರು, ಇಡೀ ಕಲ್ಯಾಣ ಕರ್ನಾಟಕ ಅಲ್ಲ, ಇಡೀ ಉತ್ತರ ಕರ್ನಾಟಕ ಹೊರತುಪಡಿಸಿ ಕೂಡ ರಾಜ್ಯ ವ್ಯಾಪ್ತಿ ಶರಣಗೌಡ ಕಂದಕೂರ್ ಅವರ ಹೆಸರು, ಅವ್ರು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಅಲ್ಲಿರುವಂತಹ ಅಧಿಕಾರಿಗಳು, ಸರ್ಕಾರಿ ಸಂಬಳ ತಗೊಳ್ಳುವಂಥ ಅಧಿಕಾರಿಗಳಿಗೆ ಅವರು ವಿಧಾನ ಪರಿಷತ್ನವರ ಅಥವಾ ವಿಧಾನಸಭೆಗೆ ಸೇರಿದವರ ಅನ್ನೋದೇ ಗೊತ್ತಿಲ್ಲ ಅಂತ ಆ ರೀತಿ ವಿಧಾನ ಪರಿಷತ್ನವ್ರಂತ ಕೊಡ್ತಾರೆ. UT ಖಾದರ್ ಸಾಹೇಬರು ಇದ್ರ ಬಗ್ಗೆ ಕ್ರಮ ಜರುಗಿಸಿ ಅಂತ ಶಾಸಕರು ಹೇಳಿದ್ರೆ, ಇದರತ್ತು ಸಣ್ಣ ಪುಟ್ಟ ಆಗುತ್ತೆ, ಹ್ಯೂಮನ್ ಎರರ್ಸ್ ಅಂತ ಸಾಹೇಬ್ರೆ, ಹ್ಯೂಮನ್ ಎರರ್ಸ್, ನನ್ನಿಂದಲೂ ತಪ್ಪಾಗುತ್ತೆ, ನಿಮ್ಮಿಂದಲೂ ತಪ್ಪಾಗುತ್ತೆ, ಶಾಸಕ ಶರಣಗೌಡ ಕಂದಕೂರ್ ಅವರಿಂದಲೂ ತಪ್ಪಾಗುತ್ತೆ. ಆದರೆ ನೀವಲ್ಲಿ ಚರ್ಚೆ ಮಾಡ್ತಾ ಇರೋದು ಇಡೀ ರಾಜ್ಯದ ಭವಿಷ್ಯ ನಿರ್ಧರಿಸುವಂಥ ವೇದಿಕೆಯಲ್ಲಿ. ನೀವೆಲ್ಲಿ ಚರ್ಚೆ ಮಾಡ್ತಾ ಇರೋದು ಹೈಸ್ಕೂಲಲ್ಲಿ ಅಲ್ಲ, ನೀವು ಚರ್ಚೆ ಮಾಡ್ತಾ ಇರೋದು ಯಾವುದೋ ಕಾಲೇಜ್ ಗ್ರೌಂಡಲ್ಲಿ ಅಲ್ಲ, ನಮ್ಮ ಭವಿಷ್ಯವನ್ನು ಬರೆಯುವಂತಹ ವೇದಿಕೆ ಅದು. ಇಡೀ ರಾಜ್ಯದ ಜನರು ನಂಬಿ ನಿಮ್ಮನ್ನೆಲ್ಲರ ಶಾಸಕರನ್ನ ಕಳಿಸಿ ನಮ್ಮ ಭವಿಷ್ಯ ಉದ್ಧಾರ ಮಾಡ್ತಾರೆ ಅಂತ ಅಲ್ಲಿ ಕಳಿಸಿದ್ದಾರೆ. ಅಂಥ ವೇದಿಕೆಯಲ್ಲಿ ಕೂಡ ತಪ್ಪಾಗುತ್ತಂದ್ರೆ ನಾವು ಹೆಂಗೆ ಎಕ್ಸ್ಕ್ಯೂಸ್ ಕೊಡೋಕ್ಕಾಗತ್ತೆ? ನಾವು ಹೆಂಗೆ ಅವರ ತಪ್ಪುಗಳನ್ನು ಒಪ್ಕೊಳ್ಳಿಕ್ಕಾಗತ್ತೆ? ಮನುಷ್ಯರಿಂದ ಸಹಜವಾಗಿ ತಪ್ಪು ನಡೀತೆ ಇಲ್ಲ ಅಂತಲ್ಲ, ಆದರೆ ವಿಧಾನ ಪರಿಷತ್ತು, ವಿಧಾನಸಭೆಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲದಂಥ ಅಧಿಕಾರಿಗಳನ್ನು ಹೆಂಗ್ರಿ ನಿಯೋಜನೆ ಮಾಡ್ತೀರಿ ನೀವು? ಅದೇ ಬೆಂಗಳೂರಲ್ಲಿ ಈ ರೀತಿಯ ತಪ್ಪಾದರೆ ನೀವೆಲ್ಲರೂ ಸುಮ್ಮನೆ ಇರ್ತಾ ಇದ್ದೀರಾ? ಉತ್ತರ ಕರ್ನಾಟಕ ಬೆಳಗಾವಿ 10 ದಿನ ನಡೆಯುತ್ತೆ, 2 ದಿನ ಪ್ರೊಟೆಸ್ಟಲ್ಲಿ ಹೋಗುತ್ತೆ, 2 ದಿನ ಸಭೆ ಮುಂದೂಡಿಕೆಯಲ್ಲಿ ಹೋಗುತ್ತೆ, ಉಳಿಯುತ್ತೆ 5 ದಿನ. 5 ದಿನದಲ್ಲಿ ಏನು ಮಾಡ್ತಾರೆ, ಚರ್ಚೆ ನಡೀಲಿ ಆಗಲಿ, ಆಮೇಲೆ ಬೆಂಗಳೂರಿಗೆ ಹೋದ್ರೆ ಆಯಿತು. ಈ ರೀತಿಯ ಮನಸ್ಥಿತಿಯನ್ನು ದಯವಿಟ್ಟು ರಾಜಕಾರಣಿಗಳು ಬಿಟ್ಕೊಡ್ಬೇಕು. ಈ ಭಾಗ ನಿಜಕ್ಕೂ ಸಂಕಷ್ಟದಲ್ಲಿದೆ. ಈ ಭಾಗದವರ ಸಮಸ್ಯೆನ ಆಲಿಸುವಂತಹ ಜವಾಬ್ದಾರಿ ರಾಜಕಾರಣಿಗಳ ಮೇಲಿದೆ. 75 ವರ್ಷ ಮೇಲ್ಪಟ್ಟ ವಯೋವೃದ್ಧರಿಗೆ ಅನ್ನ ಸುವಿಧಾ ಯೋಜನೆಯಲ್ಲಿ ಮನೆಗೆ ನೇರವಾಗಿ ರೇಷನನ್ನು ವಿತರಣೆ ಮಾಡಬೇಕು. ಸಚಿವರು ಇವತ್ತು ನಾನು ಸಚಿವರಿಗೆ KH ಮುನಿಯಪ್ಪ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತೀನಿ. ಸಾಹೇಬ್ರೇ, ಒಂದು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತೀನಿ ನಿಮಗೆ, ಅರ್ಧದಷ್ಟು ರೇಷನ್ ಡೀಲರ್ಗಳು ಪ್ರತಿ ರೇಷನ್ ಕಾರ್ಡ್ಗೆ 20ರಿಂದ 30 ರೂಪಾಯಿ ಪಡೆಯದೆ ಯಾರಿಗೂ ಕೂಡ ಅವ್ರು ರೇಷನ್ನೇ ಕೊಡಲ್ಲ.
ನೀವು ಹೇಳ್ತಾ ಇದ್ದೀರಾ ಉಚಿತವಾಗಿ ಕೊಡ್ತಾ ಇದ್ದೀವಿ, ಉಚಿತವಾಗಿ ಅಲ್ಲ. ಅವ್ರು 20ರಿಂದ 30 ರೂಪಾಯಿ ಪಡಿತಾ ಇದ್ದಾರೆ. ಈ ಪಡೆದಂಥ ಆರೋಪಗಳು ಎಲ್ಲಾದರೂ ಕೇಳಿ ಬಂದರೆ ನೀವು ಕಠಿಣ ಕ್ರಮವನ್ನು ಜರುಗಿಸಿ ಆತನ ಲೈಸೆನ್ಸನ್ನು ರದ್ದು ಮಾಡಿದಾಗ ಮಾತ್ರ ಇವ್ರಿಗೆ ಬುದ್ಧಿ ಬರುತ್ತೆ. ಇನ್ನು ತಾಂಡಗಳಿಗೂ ಕೂಡ ಇವ್ರು ಹೋಗಿ ರೇಷನ್ ಕೊಡಬೇಕು. ಅಲ್ಲಿ ರೇಷನ್ ಕೊಡ್ಲಿಕ್ಕೆ ಹೋದಾಗ ಹೆಚ್ಚಿನ ಅಮೌಂಟನ್ನು ವಸೂಲಿ ಮಾಡ್ತಾರೆ. ಅಂಥವರ ವಿರುದ್ಧವೂ ಕ್ರಮ ಆಗಬೇಕು. ಕೇವಲ ನಾನು ಕಠಿಣ ಕ್ರಮ ಜರುಗಿಸ್ತೀನಿ ಅಂತ ನೀವು ಸದನದಲ್ಲಿ ಹೇಳೋದಲ್ಲ ಸಾಹೇಬ್ರೆ. ನಿಜವಾಗಿಯೂ ಕೂಡ ನಿಮ್ಮ ಫುಡ್ ಆಫೀಸರ್ಸ್ಗಳನ್ನು, ಆಹಾರ ಇಲಾಖೆ ಅಧಿಕಾರಿಗಳನ್ನು ಕಳಿಸಿ ಕಠಿಣ ಕ್ರಮ ಜರುಗಿಸಿ. ಆವಾಗ ನಿಮ್ಮ ಸಿದ್ದರಾಮಯ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಉಚಿತವಾಗಿ ಜನರಿಗೆ ಸಿಗುತ್ತೆ. ಇಲ್ಲ ಅಂದ್ರೆ 30 ರೂಪಾಯಿ ಕೊಟ್ಟರೆ ಸಿದ್ದರಾಮಯ್ಯನೇ 30 ರೂಪಾಯಿ ತಗೋತಾ ಇದ್ದಾರೆ, ಸಿದ್ದರಾಮಯ್ಯ ಅವರ ಸರ್ಕಾರನೇ 30 ರೂಪಾಯಿ ಚಾರ್ಜ್ ಮಾಡ್ತಾ ಇದೆ ಅನ್ನೋ ಆರೋಪ ಜನರು ನಿಮ್ಮ ಮೇಲೆ ಮಾಡ್ತಾರೆ. ಆ ಆರೋಪ ಕೇಳಲಿಕ್ಕೆ ಒಳ್ಳೇದಲ್ಲ. ಸಿದ್ದರಾಮಯ್ಯ ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ. ಅವ್ರ ಹೆಸರು ಕೆಡಿಸಬಾರ್ದು ಅಂದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಹೇಳಿ, ತಪ್ಪು ಮಾಡಿದವನ ವಿರುದ್ಧ ಕ್ರಮ ಜರುಗಿಸ್ಲಿಕ್ಕೆ ಹೇಳಿ. ಅವಾಗ ಆಟೋಮೆಟಿಕ್ ಆಗಿ ವ್ಯವಸ್ಥೆ ಚೇಂಜ್ ಆಗುತ್ತೆ. ಶರಣಗೌಡರು ಮತ್ತೆ ಮುನಿಯಪ್ಪ ಅವರ ನಡುವೆ ನಡೆದಂತ ಚರ್ಚೆ ಏನು ಅದೊಂದಷ್ಟು ನೋಡಿಕೊಂಡು ಇವತ್ತಿನ ಈ ಪ್ರೈಮ್ ಟೈಮ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತದೆ. ಸಚಿವರಿಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತಂದ್ರೆ, ಕೇವಲ ನನ್ನ ಕ್ಷೇತ್ರದಲ್ಲಿ 8 ಜಿಲ್ಲಾ ಪಂಚಾಯತ್ ಬರುತ್ತೆ. ಕೇವಲ 4 ಜಿಲ್ಲಾ ಪಂಚಾಯತಿಗೆ ಮಾತ್ರ ಅಂತಂದ್ರೆ ಸೀಮಿತಗೊಳಿಸಿದ್ದಾರೆ. 55 ತಾಂಡಗಳು ಬರುತ್ತೆ, ಕೇವಲ 23 ತಾಂಡಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕೇಳಿರ್ತಕ್ಕಂಥದ್ದು, ಸ್ವತಂತ್ರ ಬಂದು 80 ವರ್ಷ ಆಯಿತು, ಕೇಂದ್ರ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ. ಇವತ್ತಿಗೆ ಅಂತಂದ್ರೆ ನಮ್ಮ ತಾಂಡಗಳಿಗಾಗಲಿ, ಗ್ರಾಮೀಣ ಪ್ರದೇಶಕ್ಕಾಗಲಿ, ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಗೆ 50 ರೂಪಾಯಿ 100 ರೂಪಾಯಿ ಆಟೋ ಅಂತಂದ್ರೆ ಗಾಡಿ ಖರ್ಚು ಮಾಡ್ಕೊಂಡು ಅಂತಂದ್ರೆ ಗ್ರಾಮಗಳಿಗೆ ಹೋಗ್ಬೇಕು ನಾವು. ಅಲ್ಲಿ ಹೋದಾಗ ಅಂತಂದ್ರೆ ಅವರು ತಂಬು ತಗೋ ಸಲಗ ಡೀಲರ್ದವರು ಒಂದು ಸಲ ಕರ್ಕೊಂಡು ಹೋಗ್ತಾರ, ಮತ್ತೊಂದು ಸಲ ಹೋದ್ರೆ ಅವ್ರು ಏನಂತಂದ್ರೆ ಇರೋಂಗಿಲ್ಲ. ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಯಲ್ಲಿ ಅಂತಂದ್ರೆ ಎಷ್ಟು ಸಲ ನಾವು ಡೀಲರ್ ಹತ್ರ ಹೋಗ್ಬೇಕು? ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ, ನನ್ನ ಜಿಲ್ಲೆಯಲ್ಲಿ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಹ ಫುಡ್ ಗ್ರೇನ್ ಅಂತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೊಡಂಗಿಲ್ಲ. ಯಾವ ತಾಂಡಗಳಿಗೂ ಸಹ ಅಂತಂದ್ರೆ ಫುಡ್ ಗ್ರೇನ್ ಹೋಗಿ ಅಂತಂದ್ರೆ ಕೊಡಂಗಿಲ್ಲ. ನೀವು ಸರ್ಕಾರದ ಆದೇಶ ಇದೆ 100 ಕಾರ್ಡ್ಗಳಿಗೆ ಅಂತಂದ್ರೆ ತಾಂಡ, ಅಟ್ಟಿ, ಗೊಲ್ಲರಟ್ಟಿಗೆ ಮಾಡಬೇಕು ಅಂತ ತಿಳ್ಕೊಂಡು, ಬಹುತೇಕವಾಗಿ ನಮ್ಮ ಜಿಲ್ಲೆದಾಗ ಯಾವ ತಾಂಡಗಳಿಗೂ ಅಂತಂದ್ರೆ ಫುಡ್ ಗ್ರೇನ್ ಅನ್ನ ಕೊಡಂಗಿಲ್ಲ. ಇವತ್ತು ನಾನು 1.5 ತಿಂಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜನ ಬಂದು ಅಂತಂದ್ರೆ ನಮ್ಮನ್ನು ಕೇಳ್ತಾ ಇದ್ದಾರೆ, ನಮ್ಮೂರಿಗೆ ಫುಡ್ ಗ್ರೇನ್ ಬರಂಗಿಲ್ಲ, ನಾವು 4-5 ಕಿಲೋಮೀಟರ್ ಅಂತಂದ್ರೆ ನಾವು ಹೋದ್ರೆ ಡೀಲರ್ ಅಂತಂದ್ರೆ ಊರಾಗಿರಂಗಿಲ್ಲ, ನಾವು ಹೋದಾಗ ಅಂತಂದ್ರೆ ತಂಬು ಕೊಡಕ್ಕೆ ಒಂದು ಸಲ ಹೋಗ್ಬೇಕು, ಮತ್ತೆ ಅಂತಂದ್ರೆ ಫುಡ್ ಗ್ರೇನ್ ತರಕ್ಕೆ ಅಂತಂದ್ರೆ ಒಂದು ಸಲ ಹೋಗ್ಬೇಕು. ನೀವು ಕೊಡ್ತಕ್ಕಂಥ ಫ್ರೀ ಭಾಗ್ಯಗಳು ಅಂತಂದ್ರೆ ಅವರೇ ಬಂದು ತಗೊಂಗಿತ್ತವ್ರು, ಇದಕ್ಕೇನು ಅರ್ಥ ಬರುತ್ತೆ ಅಧ್ಯಕ್ಷರೇ? ಒಂದು ನಿಮಿಷ ಸರ್. ಆಮೇಲೆ ನೀವು ಹೇಳಿರ್ತಕ್ಕಂಥದ್ದಿದೆ, ಹೊಸ ರೇಷನ್ಗಳನ್ನ ಕೊಡ್ಬೇಕಂತ ತಿಳ್ಕೊಂಡು ಹೇಳಿರಿ. ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಹೊಸ ರೇಷನ್ಗಳು ಕೊಟ್ಟಿಲ್ಲ. ಮಾನ್ಯ ಸಚಿವರು ಅಂತ ಉತ್ತರ ಕೊಡಬೇಕು. ಮಾನ್ಯ ಸದಸ್ಯರು 9-10 ಕಿಲೋಮೀಟರ್ ದೂರ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ 3 ಕಿಲೋಮೀಟರ್ಗಿಂತ ಹೆಚ್ಚಿದ್ರೆ ತಾವು ಕೂಡ ಫುಡ್ ಮಿನಿಸ್ಟರ್ ಇದ್ರಿ, ಅಲ್ಲಿ ಉಪಕೇಂದ್ರವನ್ನು ತೆಗೆದು ವಾರದಲ್ಲಿ 1 ದಿನ 2 ದಿನ ಆದರೂ ಅಲ್ಲೇ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಆದೇಶ ಇದೆ. ಒಂದು ವೇಳೆ ಮಾನ್ಯ ಗುರುಮಠಕಲ್ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಅವರ ಕ್ಷೇತ್ರದಲ್ಲಿ ಯಾವುದೇ ಒಂದು 3 ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂಥ ಗ್ರಾಮ ಇದ್ದರೆ ಅದನ್ನು ಅವ್ರ ಪಟ್ಟಿ ನಮಗೆ ಕೊಟ್ಟರೆ ಆ ಜಾಗದಲ್ಲಿ ಉಪಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿ ಅಲ್ಲಿ ಅವರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಎರಡನೇದು, ತಾಂಡಗಳಿದ್ದರೆ ಆ ತಾಂಡಗಳಲ್ಲಿ 100 ಕಾರ್ಡ್ ಇದ್ದರೂ ಕೂಡ ಅಲ್ಲಿ ಅಂಗಡಿಯನ್ನು ಕೊಟ್ಟು ಅಲ್ಲಿ ನೇರವಾಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತೊಂದು, ಇತ್ತೀಚೆಗೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತು, ಬಡ್ಜೆಟ್ನಲ್ಲಿ SC ST ಅವರಿಗೆ ಕಡಿಮೆ ಇದೆ ಕಾರ್ಡುಗಳು, 20,000 ಈಗ ಅಲ್ಲಿ 20,460 ಅಂಗಡಿಗಳಿದೆ. ಅದರಲ್ಲಿ ಬಹಳ ಕಡಿಮೆ 1,473 ಅಂಗಡಿ ಮಾತ್ರ SC STಗಿದೆ. ಅದನ್ನು ಹೆಚ್ಚು ಮಾಡಬೇಕು ಅಂತ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ನಾವು ತೀರ್ಮಾನ ಮಾಡಿ
ಈ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿಯ ನಿಯಂತ್ರಣ ಆದೇಶ 2017 ಕಲಂ 6ರಲ್ಲಿ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ಮಂಜೂರು ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರ ಪ್ರಕಾರ 14/11 ತಿದ್ದುಪಡಿ ಮಾಡಿ ಹೊರಡಿಸಲಾದಂಥ ಅತ್ಯಗತ್ಯವಾದಂಥ ಹೊಸ ನ್ಯಾಯಬೆಲೆ ಅಂಗಡಿಗಳ ಮಂಜೂರಾತಿಗೆ ಕ್ರಮ ವಹಿಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಜನಸಂಖ್ಯೆಯು ಎಲ್ಲಿ 40%ಗಿಂತ ಹೆಚ್ಚಾಗಿರ್ತದೆ ಆ ಪ್ರದೇಶದಲ್ಲಿ SC ST ಅಂಗಡಿಗಳನ್ನು ನಾವು ತೆಗೆಯುವಂಥದ್ದಕ್ಕೆ ಕಾನೂನನ್ನು ತಿದ್ದುಪಡಿ ಮಾಡಿದ್ದೀವಿ. ಇದರ ಜವಾಬ್ದಾರಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಆ ಭಾಗದ ಆ ಜಿಲ್ಲೆಯ ಜನಸಂಖ್ಯೆಯನ್ನು ಅನುಸರಿಸಿ ಅವರ ಒಂದು ನೇತೃತ್ವದ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಅವರು ಸದಸ್ಯರಿರ್ತಾರೆ, ಆಯುಕ್ತರು ಮಹಾನಗರ ಪಾಲಿಕೆ ಸದಸ್ಯರಿರ್ತಾರೆ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಸದಸ್ಯರಿರ್ತಾರೆ, ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಸದಸ್ಯರಿರ್ತಾರೆ, ಯೋಜನಾಧಿಕಾರಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಸದಸ್ಯರಿರ್ತಾರೆ, ಜಂಟಿ ಉಪನಿರ್ದೇಶಕರು ಅಥವಾ ಉಪನಿರ್ದೇಶಕರು ಆಹಾರ ಇಲಾಖೆಯವರು ಸದಸ್ಯ ಕಾರ್ಯದರ್ಶಿ ಇರ್ತಾರೆ. ಇದರಲ್ಲಿ ಜಿಲ್ಲಾಧಿಕಾರಿಗೆ ಪೂರ್ತಿ ಜವಾಬ್ದಾರಿಯನ್ನು ಕೊಟ್ಟಿದೆ. ಸುಮಾರು 3517 ಹೊಸ ಅಂಗಡಿಗಳನ್ನು SC STಗೆ ಕೊಡುವಂಥದ್ದು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಈ ಒಂದು ಅಂಗಡಿಗಳಲ್ಲಿ ಕೂಡ ಡಿಸೆಂಟ್ರಲೈಸನ್ ಮಾಡಿ ಸುಲಭವಾಗಿ ಜನಕ್ಕೆ ಸಿಕ್ಕುವಂಥದ್ದು ಮಾಡಿ ಅದಕ್ಕಿಂತ ಹೆಚ್ಚು ಅಂಗಡಿಗಳಿದ್ದರೆ ಜನರಲ್ನನ್ನು ಕೊಡಬೇಕು ಅನ್ನೋ ಒಂದು ನಿರ್ಣಯವನ್ನು ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತಿನ ಹೊಸ ಮೀಸಲಾತಿಯನ್ನು ಅನುಸರಿಸಿ ಈ ಅಂಗಡಿಗಳನ್ನು ವಿತರಣೆ ಮಾಡುವಂಥದ್ದು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಇನ್ನು ಅವರು ವಯಸ್ಸಾದವರಿಗೆ ಯಾವ ರೀತಿ ಮಾಡ್ತೀರಿ ಅಂತ ಕೇಳಿದ್ದಾರೆ. ಸುವಿಧಾ ಅನ್ನೋದು ಕಾರ್ಯಕ್ರಮದಲ್ಲಿ 75 ವರ್ಷಕ್ಕೆ ಮೇಲ್ಪಟ್ಟಂಥ ಕುಟುಂಬಗಳಿಗೆ ನೇರವಾಗಿ ನಾವೇ ಸಪ್ಲೈ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಮಾನ್ಯ ಅಧ್ಯಕ್ಷರು ಈಗಾಗಲೇ ಮಂತ್ರಿಗಳು ಹೇಳಿದ್ರು 3 ಕಿಲೋಮೀಟರ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಪಟ್ಟಿ ಅಂತ ಕೊಟ್ಟರೆ ಸರ್, ತಾವು 2.5 ವರ್ಷ ಆಯಿತು. ಒಂದು ಸಲ ಯಾದಗಿರಿ ಜಿಲ್ಲೆಗೆ ಬಂದುಬಿಟ್ರೆ ಸರ್, ಒಂದು 3-4 ದಿನ ಕರ್ಕೊಂಡು ಹೋಗ್ಬಿಡ್ತೀನಿ ಎಲ್ಲ ತಾಂಡಗಳಿಗೆ. ಸರ್, ಯಾವುದೇ ಇಡೀ ಯಾದಗಿರಿ ಜಿಲ್ಲೆಯಲ್ಲೆಲ್ಲ ನಮ್ಮ ಭಾಗದಾಗ ಯಾವುದೇ ಊರುಗಳಿಗೆ ಏನಪ್ಪಂತಂದರೆ ನಮ್ಮ ಫುಡ್ ಗ್ರೇನ್ ಏನಪ್ಪಂತಂದರೆ ಡೀಲರ್ದವ್ರು ಅಲ್ಲಿ ಹೋಗಂಗಿಲ್ಲ. ಗ್ರಾಮೀಣ ಪ್ರದೇಶದಾಗಿರ್ತಕ್ಕಂಥ ತಾಂಡದವ್ರು ಏನಪ್ಪಂದ್ರೆ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಬಂದು ನಮಗೆ ಹೇಳಿದರೆ, ನಾನೇ 1.5 ತಿಂಗಳಾಯಿತು ನಿಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಏನಪ್ಪಂದ್ರೆ ಫುಡ್ ಗ್ರೇನ್ ಬಂದು ನಮ್ಮ ಆಫೀಸ್ ಮುಂದೆ ಕುಂದಿರ್ತಾರ, ಕೇಳಿದ್ರೆ ಏನಪ್ಪಂತಾರೆ ಕತಿ ಹೇಳ್ತಾರೆ. ಫುಡ್ ಗ್ರೇನ್ ಆಫೀಸರ್ ಏನಾಗ್ಬೇಕೀಗ? ಅದನ್ನೇ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಈಗ 3 ಕಿಲೋಮೀಟರ್ ಮೇಲೆ ಇರ್ತಕ್ಕಂಥವ್ರಿಗೆ ಅಂತಂದ್ರೆ ಪಟ್ಟಿ ಕೊಡ್ರಿ ಅಂತಾರ. ನನಗೆ ಪಟ್ಟಿ ಕೊಟ್ಟರೆ 55 ತಾಂಡ, ನನ್ನ ಕ್ಷೇತ್ರದಾಗ 55 ತಾಂಡಕ್ಕೆ ಒಂದೇ ಒಂದು ತಾಂಡಕ್ಕೆ ಹೋಗಿ ಫುಡ್ ಗ್ರೇನ್ ಹಾಕಂಗಿಲ್ಲ. ಸಚಿವರೇ, ಈಗ ಸದಸ್ಯ ಏನ್ ಹೇಳ್ತಾ ಇದ್ದೀರಿ, ನಮ್ಮ ಕಾನೂನು ಪ್ರಕಾರ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಶಾಪ್ ಇರಬೇಕು. ಅದಕ್ಕೆ ದೂರ ಇಲ್ಲಿ ಅದಿದ್ರೆ ಈ ನಾವು ತಾಂಡದ ಅಲ್ಲಿ ಹೋಗಿ ಉಪಕೇಂದ್ರ ಯಾರಿಗೆ ನಾವು ಏಜೆನ್ಸಿ ಕೊಟ್ಟಿರ್ತಾರೆ ಅವರ ಉಪಕೇಂದ್ರದಲ್ಲಿ ಪ್ರಾರಂಭ ಮಾಡುವ ಕಾನೂನು ಇದೆ. ಅದು ಅಲ್ಲಿ ಪಾಲನೆ ಆಗ್ತಿರ್ಲಿಲ್ಲ. ಅವರ ಮೇಲೆ ಏನು ಆಕ್ಷನ್ ತಗೊಳ್ತೀರಿ ನೀವು ಪಾಲನೆ ಮಾಡಿದವರ ಮೇಲೆ? ಮಾನ್ಯ ಸಭಾಧ್ಯಕ್ಷರೇ, ಈಗ ಒಂದು ಅಂಗಡಿಯನ್ನು ಕೊಡ್ಲಿಲ್ಲ, ಅಲ್ಲಿ ಹೋಗಿ ನನಗೆ ಆಗುದಿಲ್ಲ ಹೇಳ್ತಾನೆ, ಆವಾಗ ಅವನ ಮೇಲೆ ಆಕ್ಷನ್. ಈ ವಿಷಯದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕಂಡಿದ್ದೀವಿ ಅಷ್ಟೇ. ಮಾನ್ಯ ಸಚಿವರಲ್ಲಿ ಒಂದೇ ಮನವಿ ಮಾಡ್ತಕ್ಕಂಥದ್ದು, ನಮಗೆ ಭಾಳ ಏನಪ್ಪಂತಂದ್ರೆ ಜನಪ್ರತಿನಿಧಿಗಳಿಗೆ ಜನ ಬಂದು ಏನಪ್ಪಂದ್ರೆ ಬೇಡಿಕೆ ಇಡ್ತಿದ್ದಾರೆ. 80 ವರ್ಷ ಆದ್ರೂ ನಾವು ಇನ್ನೂ ಚೀಲ ಹೊತ್ಕೊಂಡು ಏನಪ್ಪ ಆಟೋಕ ಟಮ್ಗೆ ಹೋಗಿ ಏನಪ್ಪ ತರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ಫ್ರೀ ಕೊಟ್ಟರು ಕೊಡ್ಲಾರ್ದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇದನ್ನ ಭಾಳ ಗಂಭೀರವಾಗಿ ತಗೋಬೇಕು. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಇವತ್ತೇ ತಾವು ಅಧಿಕಾರಿಗಳನ್ನ ಕರೆದು ಎಲ್ಲೆಲ್ಲಿ ಏನಪ್ಪಂದ್ರೆ ಈ ಸಮಸ್ಯೆ ಇದೆ ಇದನ್ನ ನಿವಾರಣೆ ಮಾಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ, ಮಾನ್ಯ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ. ಇಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ತಪ್ಪು ಮಾಹಿತಿಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಮತ್ತು ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ. ದಯಮಾಡಿ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಂತ ಮನವಿ ಮಾಡ್ತೀನಿ. ಆಗ ಎಲ್ಲ ಖಾಲಿ ಇರ್ತದೆ ಕಚೇರಿ ಎಲ್ಲ. ಅರೆ ಈಗ ಹೀಗೆ ಕ್ರಮ ತಕೊಂಡು ಹೋದ್ರೆ ಕಚೇರಿ ಖಾಲಿ ಅಂತ. ಮತ್ತೆ ಅಂದ್ರೆ ಇವ್ರು ಹಿಂಗೆ ಕೊಟ್ಕೊಂತ ಹೋಗೋದ? ಏನು ತಮ್ಮಿ ಒಂದು ನಿಮ್ಗೆ ಸಣ್ಣ ಮುಟ್ಟ ಇಂಥ ಜೀವನದಲ್ಲಿ ಸಣ್ಣ ಪುಟ್ಟ ಅಲ್ಲ ಅಧ್ಯಕ್ಷರೇ, ಜನ ನನ್ನ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇದು ವಿಧಾನ ಪರಿಷತ್ ಅಂತಂದ್ಮೇಲೆ ನನಗೆ ಕನ್ಫ್ಯೂಸ್ ಆಯ್ತು. ನಾನೇನ್ಪ ಮೇಲ್ ಮನೆಗೆ ಬಂದಿನಿ ಕೆಳ ಮನೆಗೆ ಬಂದಿನಿ ಅಂತ. ಅಲ್ಲ ನಿಮಗ್ ಸಣ್ಣ ಸರ್, ಇದು ನನಗೆ ಏನ್ಪತ್ತಾರ ಅನ್ಸಿತ್ತು. ಮೊದಲನೇ ಬಾರಿ ಶಾಸಕಲ್ಲ, ನನ್ಗೆ ಅನ್ಸಿತ್ತು. ನಿಮ್ಗೆ ಹೇಳ್ಬೇಕಲ್ಲ ಸರ್. ಮಾನ್ಯ ಸಚಿವರೇ, ದಯಮಾಡಿ ನಮ್ಮ ಮನವಿಯನ್ನ ಆದಷ್ಟು ಬೇಗ ಏನಪ್ಪಂತಂದ್ರೆ ಪುರಸ್ಕರಿಸಿ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ.
ಮಹೇಶ್ ತೆಂಗಿನಕಾಯಿ